ನಮಸ್ತೆ ಸ್ನೇಹಿತರೆ. ಅಧಿಕ ಮಾಸ ಮಹಾತ್ಮದ ಕಥೆಗಳು. ಮೊದಲನೆಯದು ದೃಢಧನ್ವನ ಕಥೆ. ಇದು ಬೃಹನ್ನಾರದೀಯ ಪುರಾಣದಲ್ಲಿ ಅಧಿಕ ಮಾಸದ ಕಥೆಯನ್ನು ಹೇಳಲಾಗಿದೆ. ಆ ಕಥೆ ಯಾವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಹೈಹಯ ದೇಶದಲ್ಲಿ ಚಿತ್ರಧರ್ಮ ಎಂಬ ರಾಜನಿದ್ದ. ಅವನು ಧೀಮಂತ, ಸತ್ಯಪರಾಕ್ರಮ. ದೃಢಧನ್ವ ಎಂಬುವನು ಅವನ ಪುತ್ರ. ಸಕಲ ಗುಣ ಸಂಪನ್ನನು, ಸತ್ಯಧರ್ಮನು, ಧಾರ್ಮಿಕನು, ನಿರ್ಮಲನು ಆಗಿದ್ದ ಪುಣ್ಯಶಾಲಿ. ಗುಣದಂತೆ ರೂಪದಲ್ಲೂ ಲಕ್ಷಣವಂತ. ಏಕಪಾಟಿಯಾಗಿ ಸಕಲ ಶಾಸ್ತ್ರಗಳನ್ನು ಗುರುಮುಖೇನ ಅಧ್ಯಯನ ಮಾಡಿದವನಾಗಿದ್ದ. ಮಗನ ಸಾಧನೆಗೆ ಹೆಮ್ಮೆಪಟ್ಟ ತಂದೆ ಚಿತ್ರಧರ್ಮ ಅವನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ವಿರಕ್ತನಾಗಿ ಪುಲಹಾಶ್ರಮಕ್ಕೆ ತೆರಳಿದ. ಅಲ್ಲಿ ತಪಸ್ಸನ್ನಾಚರಿಸಿ ಶ್ರೀಕೃಷ್ಣನನ್ನು ವಿಶೇಷವಾಗಿ ಧ್ಯಾನಿಸಿ ಸ್ವಲ್ಪ ಕಾಲ ತಪಸ್ಸನ್ನಾಚರಿಸಿ ಶ್ರೀ ಹರಿ ಮಂದಿರಕ್ಕೆ ತೆರಳಿದ. ದೃಢಧನ್ವ ರಾಜನಾಗಿ ತಂದೆಗೆ ತಕ್ಕ ಮಗನೆನ್ನಿಸಿ ಉತ್ತಮ ರೀತಿಯಲ್ಲಿ ರಾಜ್ಯಭಾರ ಮಾಡಿದ. ಪುಷ್ಕರ ದೇಶ ಎಂಬ ಪುಣ್ಯ ಸ್ಥಳ ಅವನ ರಾಜಧಾನಿಯಾಗಿತ್ತು. ಅವನ ಪತ್ನಿ ಸುಶೀಲೆಯಾದ ಗುಣಸುಂದರಿ ಎಂಬುವವಳು. ವಿದರ್ಭ ದೇಶದ ರಾಜಕುಮಾರಿಯಾದ ಅವಳು ಅಪ್ರತಿಮ ಸುಂದರಿಯೂ ಆಗಿದ್ದಳು. ಅವರಿಬ್ಬರಿಗೂ ಚಿತ್ರವಾಕ್, ಚಿತ್ರವಾಹ, ಮಣಿಮಾನ್ ಹಾಗೂ ಚಿತ್ರಕುಂಡಲ ಎಂಬ 4 ಪುತ್ರರು ಮತ್ತು ಚಾರುಮತಿ ಎಂಬ ಒಬ್ಬ ಪುತ್ರಿಯು ಜನಿಸಿದರು. ಅನೇಕ ಗುಣಗಳಿಂದ ಭೂಷಿತನಾದ ದೃಢಧನ್ವ ತನಗೆ ಸಕಲ ವಿಧವಾದ ಭೋಗ ಭಾಗ್ಯಗಳೆಲ್ಲ ಲಭಿಸಿದ್ದಕ್ಕೆ ತುಂಬ ಸಂತೋಷಿಸಿದ. ಅಂತಹ ಸಮೃದ್ಧ ಜೀವನಕ್ಕೆ ತಾನು ಹಿಂದೆ ಎಂತಹ ಪುಣ್ಯ ಮಾಡಿದ್ದಿರಬಹುದು ಎಂದು ಯೋಚಿಸಿದ. ಹಾಗೊಮ್ಮೆ ಪ್ರಾತರಹಿನ್ಯಕವನ್ನು ಪೂರೈಸಿ ಬೇಟೆಗೆಂದು ಅವನು ತೆರಳಿದ್ದಾಗ ವಿಶೇಷ ಘಟನೆಯೊಂದು ನಡೆಯಿತು. ಅವನು ಜಿಂಕೆಯೊಂದಕ್ಕೆ ಬಾಣ ಪ್ರಯೋಗ ಮಾಡಿದಾಗ ತಾಗಿದ ಬಾಣದೊಂದಿಗೆ ಆ ಜಿಂಕೆ ಕಣ್ಣಿಗೆ ಕಾಣದಂತೆ ಮರೆಯಾಯಿತು. ಅದನ್ನು ಹುಡುಕುತ್ತಾ ತುಂಬ ಆಯಾಸಗೊಂಡ ರಾಜ ಸರೋವರವೊಂದರಲ್ಲಿ ನೀರನ್ನು ಕುಡಿದು ಅದರ ತೀರದಲ್ಲಿದ್ದ ಒಂದು ದೊಡ್ಡ ಆಲದ ಮರದ ನೆರಳಿನಲ್ಲಿ ವಿಶ್ರಾಂತಿಗೆಂದು ಕುಳಿತುಕೊಂಡ. ಇದ್ದಕ್ಕಿದ್ದಂತೆ ಅಲ್ಲಿಗೆ ತುಂಬ ಮನೋಹರವಾಗಿದ್ದ ಗಿಳಿಯೊಂದು ಆಗಮಿಸಿ ರಾಜನನ್ನು ಕುರಿತು ಒಂದು ಶ್ಲೋಕವನ್ನು ಉಚ್ಚರಿಸಿತ್ತು. ವಿದ್ಯಮಾನ ತುಲಸುಖ ಮ ಲೋತ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕತತಂ ಪರಮೇಶ್ಯಸಿ. ಭೂಮಿಯ ಮೇಲಿನ ಅತುಲವಾದ ಸುಖದಲ್ಲಿ ಮೈಮರೆತು ತತ್ವಚಿಂತನೆಯನ್ನು ದೂರ ಮಾಡಿರುವ ನೀನು ಈ ಸಂಸಾರದಿಂದ ಎಂತು ಪಾರಾಗುವಿ. ಅದು ಅನೇಕ ಬಾರಿ ಈ ಶ್ಲೋಕವನ್ನು ಉಚ್ಚರಿಸತೊಡಗಿದಾಗ ರಾಜನಿಗೆ ಆ ಬಗ್ಗೆ ವಿಶೇಷ ಕುತೂಹಲ ಮೂಡಿತು. ಈ ಗಿಳಿ ಯಾವುದೋ? ಪರೀಕ್ಷಿತ್, ರಾಜನನ್ನು ಉದ್ಧರಿಸಲು ಆಗಮಿಸಿದ ಶುಕಮುನಿಗಳಂತೆ ನನ್ನನ್ನು ಉದ್ಧರಿಸಲು ಬಂದಿರುವಂತಿದೆಯಲ್ಲ. ಅವನು ಹೀಗೆ ಚಿಂತಿಸುತ್ತಿದ್ದಂತೆಯೇ ಆ ಗಿಳಿ ಮರೆಯಾಗಿ ಹೋಯಿತು. ಆ ಬಗ್ಗೆ ಚಿಂತಿಸುತ್ತಲೇ ರಾಜ ರಾಜಧಾನಿಗೆ ಮರಳಿದ. ಅವನ ಚಿಂತಾಕ್ರಾಂತವಾದ ಮುಖವನ್ನು ಕಂಡು ಪತ್ನಿ ಗುಣಸುಂದರಿಯು ಬಗೆ ಬಗೆಯಲ್ಲಿ ಪ್ರಶ್ನಿಸಿದಳು. ಅದಕ್ಕೆ ಉತ್ತರ ನೀಡದ ರಾಜ ಚಿಂತೆಯಲ್ಲೇ ಕಾಲ ಕಳೆಯತೊಡಗಿದ. ಹಾಗೊಮ್ಮೆ ರಾಮಾಯಣ ರಚಿಸಿದ ಮಹಾಮುನಿಗಳಾದ ವಾಲ್ಮೀಕಿ ಮುನಿಗಳು ಅವನ ಬಳಿಗೆ ಆಗಮಿಸಿದರು. ಅವನಿಂದ ಪೂಜಿತರಾದ ಅವರು ಅವನ ಕುಶಲವನ್ನು ವಿಚಾರಿಸಿದರು. ಅದಕ್ಕೆ ರಾಜ ಆ ಗಿಳಿಯ ಪ್ರಸಂಗವನ್ನು ವಿವರಿಸಿ ಅದರ ಬಗ್ಗೆ ವಿವರಗಳನ್ನು ತಿಳಿಯಬಯಸಿದ. ಕೂಡಲೇ ವಾಲ್ಮೀಕಿ ಮುನಿಗಳು ಒಂದು ಕ್ಷಣ ಧ್ಯಾನಿಸಿ ಅವನಿಗೆ ಉತ್ತರಿಸಿದರು. ನೋಡು ರಾಜ, ನೀನು ಇಂದಿನ ಜನ್ಮದಲ್ಲಿ ತಾಮ್ರಪರ್ಣಿ ತೀರದ ದ್ರಾವಿಡ ದೇಶದಲ್ಲಿ ಸುದೇವ ಎಂಬ ಬ್ರಾಹ್ಮಣನಾಗಿ ಜನಿಸಿದ್ದೆ. ಧಾರ್ಮಿಕನೂ ಸತ್ಯವಾದಿಯೂ ಯದೃಚ್ಛಲ ಸಂತುಷ್ಟನೂ ಆಗಿ ವಿಶೇಷ ರೀತಿಯಲ್ಲಿ ಶ್ರೀಹರಿಯನ್ನು ಆರಾಧನೆ ಮಾಡುತ್ತಿದ್ದೆ. ಗೌತಮ ಎಂಬುವರ ಪುತ್ರಿಯಾದ ಗೌತಮಿ ಎಂಬುವವಳು ನಿನ್ನ ಪತ್ನಿಯಾಗಿದ್ದಳು. ಅನುರೂಪ ದಂಪತಿಗಳಾಗಿದ್ದೆ. ನಿಮಗೆ ಇತರ ಎಲ್ಲ ಸಂಪತ್ತು ಲಭಿಸಿದ್ದರೂ ಸಂತತಿ ಮಾತ್ರ ಆಗಿರಲಿಲ್ಲ. ಆ ಚಿಂತೆಯಲ್ಲೇ ನೀವಿಬ್ಬರು ತಾಮ್ರಪರ್ಣಿ ನದಿಯಲ್ಲಿ ಮಿಂದು ವಿಶೇಷವಾಗಿ ಶ್ರೀಹರಿಯ ಆರಾಧನೆಗೆಂದು ತಪಸ್ಸಿಗೆ ತೊಡಗಿದಿರಿ. ಪ್ರತಿ 5 ದಿವಸಕ್ಕೊಮ್ಮೆ ಒಣಗಿದ ಎಲೆ,
ಸ್ವಲ್ಪ ನೀರು ಇಷ್ಟನ್ನು ಮಾತ್ರ ಸ್ವೀಕರಿಸುತ್ತಾ ಒಟ್ಟು 4 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಿರಿ. ನಿಮ್ಮ ತಪಸ್ಸಿಗೆ ಮೆಚ್ಚಿ ಶ್ರೀಹರಿ ಗರುಡರೂಢನಾಗಿ ದರ್ಶನ ನೀಡಿದ. ಸಂತತಿಗಾಗಿ ನೀವು ಪ್ರಾರ್ಥಿಸಿಕೊಂಡಾಗ ಆ ಭಾಗ್ಯ ನಿಮಗಿಲ್ಲವೆಂದು ಅವನು ತಿಳಿಸಿದ. ಚಿಂತಾಕ್ರಾಂತರಾದ ನಿಮ್ಮನ್ನು ಕಂಡು ಗರುಡ ನಿಮ್ಮ ಪರವಾಗಿ ಶ್ರೀಹರಿಯನ್ನು ಪ್ರಾರ್ಥಿಸಿ ಒಬ್ಬ ಪುತ್ರನನ್ನು ನೀಡುವಂತೆ ಕೇಳಿಕೊಂಡ. ಅದಕ್ಕೆ ನಾರಾಯಣನ ಸಮ್ಮತಿ ಲಭಿಸಿತು. ಅದರಂತೆ ಮುಂದೆ ಒಬ್ಬ ಲಕ್ಷಣವಂತನಾದ ಪುತ್ರ ಅವರಿಗೆ ಜನಿಸಿದ. ಅವನಿಗೆ ನೀವು ಶುಕದೇವ ಎಂದು ನಾಮಕರಣ ಮಾಡಿದಿರಿ. ಸಕಾಲದಲ್ಲಿ ಉಪನಯನವು ಪೂರೈಸಿ ಏಕಪಾಟಿ ಎನ್ನಿಸಿ ಗುರುಮುಖೇನ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಹಾಗೊಮ್ಮೆ ಮಹಾ ತಪಸ್ವಿಗಳಾದ ದೇವಲ ಎಂಬ ಮುನಿ ನಿಮ್ಮ ಬಳಿಗೆ ಆಗಮಿಸಿದರು. ಶುಕದೇವನನ್ನು ನೋಡಿ ಅವರು ಅವನ ಬಗ್ಗೆ ಬಹಳವಾಗಿ ಪ್ರಶಂಸಿಸಿ ಒಂದು ಮಾತನ್ನು ಹೇಳಿದರು. ಇವನು ಇಷ್ಟು ಲಕ್ಷಣವಂತನಾಗಿದ್ದರೂ 12ನೆಯ ವರ್ಷದಲ್ಲಿ ನೀರಿನಲ್ಲಿ ಮುಳುಗಿ ಮರಣ ಹೊಂದುವನು. ಇದನ್ನು ಕೇಳಿದ ನಿಮ್ಮಿಬ್ಬರ ದುಃಖಕ್ಕೆ ಕೊನೆಯಿಲ್ಲದಾಯಿತು. ಮುಂದೆ ಬಾಲಕನಾಗಿ 12ನೆಯ ವರ್ಷ ನಡೆಯುತ್ತಿತ್ತು. ಆಗ ಸುದೇವ ಸಮ್ಮಿತ್ತು ದರ್ಬೆಗಳನ್ನು ತರಲೆಂದು ಕಾಡಿಗೆ ತೆರಳಿದ್ದಾಗ ಶುಕದೇವ ತನ್ನ ಗೆಳೆಯರೊಂದಿಗೆ ಬಾವಿಯೊಂದಕ್ಕೆ ತೆರಳಿ ಜಲಕ್ರೀಡೆಯಲ್ಲಿ ತೊಡಗಿದ. ವಿಧಿಯ ಪ್ರೇರಣೆಗೆ ಅಡ್ಡಿ ಯಾವುದು? ಅವನಿಗೆ ಆ ಬಾವಿಯಲ್ಲೇ ಮೃತ್ಯು ಕಾದಿತ್ತು. ಈಜುತ್ತಲೇ ಸ್ಪರ್ಧಿಗೆಂದು ಆಳಕ್ಕೆ ಮುಳುಗಿದ್ದ ಅವನು ಮೇಲೇಳಲೇ ಇಲ್ಲ. ವಿಷಯ ತಿಳಿದ ನೀವು ಬಹಳವಾಗಿ ರೋಧಿಸುತ್ತಾ ಅವನ ಕಳೆಬರದ ಬಾಳಿಗೆ ತೆರಳಿದ್ದೀರಿ. ಜನರು ಎಷ್ಟು ಸಮಾಧಾನಪಡಿಸಿದರೂ ನಿಮ್ಮ ಶೋಕ ನಿಲ್ಲಲಿಲ್ಲ. ಆಗ ಇದ್ದಕ್ಕಿದ್ದಂತೆಯೇ ಗಗನದಲ್ಲಿ ಮೋಡ ಕವಿದು ಬಿರುಗಾಳಿ ಬೀಸತೊಡಗಿತು. ಭಯಂಕರವಾದ ಮಳೆ ಸುರಿಯತೊಡಗಿತು. ಪುತ್ರನ ಶವವನ್ನು ಬಿಡಲಾಗದ ನೀವು ಅಲ್ಲಿಯೇ ಕುಳಿತು ರೋಧಿಸತೊಡಗಿದಿರಿ. 1 ತಿಂಗಳು ಹೀಗೆಯೇ ಕಳೆಯಿತು. ಕೂಡಲೇ ಶ್ರೀಮನ್ನಾರಾಯಣನು ನಿಮಗೆ ದರ್ಶನ ನೀಡಿದ. ಮರಣಿಸಿದ ಶುಕದೇವ ಪುನಃ ಬದುಕಿ 12,000 ವರ್ಷಗಳ ಕಾಲ ವಿಖ್ಯಾತನಾಗಿ ಜೀವಿಸುವಂತೆ ವರ ನೀಡಿದ. ಅಂತಹ ಅನುಗ್ರಹಕ್ಕೆ ಕಾರಣವನ್ನು ತಿಳಿಯಬಯಸಿದ ನಿಮಗೆ ಶ್ರೀಹರಿ ತಿಳಿಸಿದ. ನೀವು ಉಪವಾಸದಿಂದ ರೋಧಿಸತೊಡಗಿದ ದಿನವೇ ಅಧಿಕ ಮಾಸ ಪ್ರಾರಂಭವಾಗಿತ್ತು. ಅಂದರೆ ಇಡೀ ತಿಂಗಳು ನೀವು ಮಳೆನೀರಿನಲ್ಲಿ ಮಾಡಿದ ಸ್ನಾನ ಅಧಿಕ ಮಾಸದ ಮಹಾ ಪರ್ವಕಾಲದ ಸ್ನಾನವಾಯಿತು. ಅದರಂತೆ ನೀವು ಮಾಡಿದ ಉಪವಾಸ ಮಹೋಪವಾಸವೆನ್ನಿಸಿದ ಮಹಾತಪಸ್ಸಾಯಿತು. ಅದರ ಫಲದಿಂದ ನಿಮಗೆ ಲಭಿಸಿದ ಪುಣ್ಯದಿಂದಾಗಿ ನಿನ್ನ ಪುತ್ರ ಇಷ್ಟು ಸುದೀರ್ಘ ಕಾಲದ ಜೀವಿತ ಪಡೆಯಲು ಸಾಧ್ಯವಾಯಿತು. ಹಿಂದೊಮ್ಮೆ ಧನು ಎಂಬ ಮುನಿಶ್ರೇಷ್ಠನು ಇದನ್ನು ಅವನು ಮಕ್ಕಳು ಹುಟ್ಟುತ್ತಲೇ ಸಾಯುತ್ತಿದ್ದರು. ಚಿರಾಯುವಾಗುವ ಪುತ್ರನನ್ನು ಪಡೆಯಲೆಂದು ಆ ಮುನಿ ಘೋರ ತಪಸ್ಸಿಗೆ ತೊಡಗಿದ. 1000 ವರ್ಷ ಪೂರೈಸುತ್ತಿದ್ದಂತೆ ದೇವತೆಗಳು ಆ ಮುನಿಗೆ ತಿಳಿಸಿದರು, ನಿನ್ನ ತಪಸ್ಸಿಗೆ ಮೆಚ್ಚಿರುವೆವು. ಬಯಸಿದ ವರವನ್ನು ಕೇಳಿಕೋ. ಆ ಮುನಿ ಒಂದು ಬೆಟ್ಟವನ್ನು ತೋರಿಸಿ ಅದು ಇರುವವರೆಗೂ ಬದುಕುವ ಪುತ್ರನನ್ನು ಕೇಳಿಕೊಂಡ. ಅದರಂತೆ ವರ ನೀಡಿದ ದೇವತೆಗಳು ಅದೃಶ್ಯರಾದರು. ಅದರಂತೆ ಮುಂದೆ ಅವನಿಗೆ ಪುತ್ರನೊಬ್ಬ ಜನಿಸಿದ. ಅವನಿಗೆ ಎಷ್ಟು ತಿಳಿ ಹೇಳಿದರೂ ಸಾತ್ವಿಕ ಜೀವನ ಸಾಧ್ಯವಾಗಲಿಲ್ಲ. ಉನ್ಮತ್ತನಾದ ಅವನು ಮುನಿಗಳನ್ನು ಪೀಡಿಸತೊಡಗಿದ. ಹಾಗೊಮ್ಮೆ ಮಹೇಶ ಎಂಬ ಕೋಪಿಷ್ಠನಾದ ಮುನಿ ಸಾಲಿಗ್ರಾಮ ಪೂಜೆಯಲ್ಲಿ ತೊಡಗಿದ್ದ. ಅಲ್ಲಿಗೆ ಧಾವಿಸಿದ ಇವನು ಆ ಸಾಲಿಗ್ರಾಮವನ್ನು ಎತ್ತಿಕೊಂಡು ಹೋಗಿ ನೀರು ತುಂಬಿದ ಬಾವಿಯಲ್ಲಿ ಎಸೆದು ಅಪಹಾಸ್ಯ ಮಾಡಿದ. ಕೋಪಗೊಂಡ ಮುನಿ ಅವನು ಕೂಡಲೇ ಸಾಯಲೆಂದು ಶಪಿಸಿದ. ಆದರೆ ವರಬಲ ಹೊಂದಿದ್ದ ಅವನು ಆ ಶಾಪಕ್ಕೆ ಸಾಯಲಿಲ್ಲ. ಧ್ಯಾನಸ್ಥಾನನಾದ ಮುನಿಗೆ ಉಪಾಯ ಹೊಳೆಯಿತು. ಕೂಡಲೇ ಅವನ ನಿಟ್ಟುಸಿರಿನಿಂದ ಕೋಟಿಗಟ್ಟಲೆ ಕೋಣಗಳು ಪ್ರಕಟವಾಗಿ ಅಲ್ಲಿಂದ ದೊಡ್ಡ ಬೆಟ್ಟವನ್ನು ಪುಡಿ ಮಾಡಿದವು. ಕೂಡಲೇ ಉನ್ಮತ್ತನಾದ ಮುನಿಯ ಪುತ್ರ ಮರಣಿಸಿದ. ಹೀಗೆ ಹಠದಿಂದ ಪಡೆದ ಕಾರಣ ಅವನಿಗೆ ಪುತ್ರ ಜನಿಸಿದರೂ ಉಳಿದುಕೊಳ್ಳಲಿಲ್ಲ. ಆದರೆ ಅದರಂತೆ ನೀನು ಸಹ ಹಠದಿಂದಲೇ ಪುತ್ರನನ್ನು ಪಡೆದೆ. ಅಧಿಕ ಮಾಸದ ಸ್ನಾನ ಉಪವಾಸಗಳ ಮಹಾತ್ಮದಿಂದಾಗಿ ನಿನ್ನ ಪುತ್ರ ಮಹಾಸಾಧಕನಾಗಿ ದೀರ್ಘ ಆಯುವೂ ಆದ. ನೀನೂ ಸಹ ಮುಂದೆ ದೃಢಧನ್ವ ಎಂಬ ಹೆಸರಿನಿಂದ ಚಕ್ರವರ್ತಿಯಾಗಿ ಜನಿಸುವೆ. 10 ಸಹಸ್ರ ವರ್ಷಗಳ ಕಾಲ ಸುಖದಿಂದ ರಾಜ್ಯವಾಳುವೆ. ಆಗಲೂ ಈ ಗೌತಮಿಯೇ ಗುಣಸುಂದರಿ ಎಂಬ ಹೆಸರಿನಿಂದ ನಿನ್ನ ಪತ್ನಿಯಾಗುವಳು. ಪುತ್ರ ಪುತ್ರಿಯರು ಜನಿಸುವರು. ಸಕಲ ಸೌಭಾಗ್ಯಗಳಲ್ಲಿ ಮೈಮರೆತು ನೀನು ನನ್ನನ್ನು ಮರೆತಾಗ ಈ ನಿನ್ನ ಮಗ ಶುಕದೇವನೇ ಗಿಳಿ ರೂಪದಲ್ಲಿ ಬಂದು ನಿನಗೆ ವೈರಾಗ್ಯಕ್ಕೆ ಕಾರಣವಾಗುವ ಮಾತನ್ನು ತಿಳಿಸುವನು. ವಾಲ್ಮೀಕಿ ಮುನಿಗಳು ಬಂದು ನಿನಗೆ
ತತ್ವೋಪದೇಶ ಮಾಡುವರು. ಆ ಬಳಿಕ ನೀನು ಸಪತ್ನಿಕನಾಗಿ ವೈಕುಂಠವನ್ನು ಪಡೆಯುವೆ. ಇದನ್ನೆಲ್ಲ ವಾಲ್ಮೀಕಿ ಮುನಿಗಳ ಮೂಲಕ ತಿಳಿದ ದೃಢಧನ್ವ ಆಶ್ಚರ್ಯಚಕಿತನಾಗಿ ತತ್ವಜ್ಞಾನದ ಸಂಪಾದನೆಗೆ ತೊಡಗಿ ಮುಂದೆ ಸದ್ಗತಿಯನ್ನು ಪಡೆದ. ಹೀಗೆ ಅಧಿಕ ಮಾಸದ ಸ್ನಾನ ಉಪವಾಸಗಳು ಅವನ ಹಾಗೂ ಅವನ ಸಮಸ್ತ ವಂಶದ ಉದ್ಧಾರಕ್ಕೆ ಕಾರಣವಾಯಿತು. ಆದ್ದರಿಂದ ಅಧಿಕ ಮಾಸದ ಆಚರಣೆ, ಅದರಲ್ಲೂ ಸ್ನಾನ ಉಪವಾಸಗಳು ಅತ್ಯಂತ ಮಹತ್ವಪೂರ್ಣವಾದ ಸಾಧನೆಗಳು ಎಂಬುದು ತಿಳಿಯುತ್ತದೆ. ಈ ಕಥೆಯನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ